ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಾಜ್ ಜಿಪಿಟಿ. ಸ್ನೇಹಿತರೆ, ಅಂತರ್ಮುಖಿಯಾಗು ಸುಖಿಯಾಗು ಅಂತ ಹಿರಿಕರ ನಾನು ನೋಡಿದ್ದೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸ್ನೇಹಿತರೆ, ಸಮಾಜದಲ್ಲಿ 3 ಥರ ವ್ಯಕ್ತಿಗಳಿರ್ತಾರೆ. ಮೊದಲನೇ ವ್ಯಕ್ತಿ ಯಾರಪ್ಪ ಅಂತಂದರೆ, ನಾನು ಚೆನ್ನಾಗಿರ್ತೀನಿ, ಸಮಾಜ ಚೆನ್ನಾಗಿರಲ್ಲ. ನಾನು ಚೆನ್ನಾಗಿರ್ತೀನಿ, ಸಮಾಜನೂ ಚೆನ್ನಾಗಿರೋಕ್ಕಿಲ್ಲ, ಜನಗಳು ಸರಿಯಿಲ್ಲ ಅಂತ ಒಬ್ಬ ವ್ಯಕ್ತಿ. ಇನ್ನೊಂದು ವ್ಯಕ್ತಿ ಹೇಳ್ತಾನೆ, ಸಮಾಜ ಚೆನ್ನಾಗಿರೋಕ್ಕಿಲ್ಲ, ಜನಗಳು ಚೆನ್ನಾಗಿರೋಕ್ಕಿಲ್ಲ, ನಾನು ಚೆನ್ನಾಗಿರೋಕ್ಕಿಲ್ಲ ಅಂತ ಇನ್ನೊಬ್ಬ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಸಮಾಜನೂ ಸರಿಯಿಲ್ಲ, ಜನಗಳು ಸರಿಯಿಲ್ಲ, ನಾನು ಸರಿಯಿಲ್ಲ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣಗಳು ಸರಿಯಿಲ್ಲ ಅಂತಕ್ಕಂಥವ್ರು ಒಬ್ರು ಇರ್ತಾರೆ. ಹಾಗಾಗಿ ಇಂತಹ 3ನೇ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಒಬ್ಬರ ಜೊತೆಲೂ ಒಂದು ಮಾತಾಡಲ್ಲ, ಒಬ್ಬರ ಜೊತೆಲಿ ಬೆರೆಯಲ್ಲ, ಒಬ್ಬರ ಜೊತೆ ಕಷ್ಟ ಸುಖ ಸ್ಪಂದಿಸಲ್ಲ. ಇದರಿಂದ ಆ ವ್ಯಕ್ತಿ ಏನಾಗ್ತಾನೆ ಅಂದರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ. ಡಿಪ್ರೆಷನ್ಗೆ ಹೋದಾಗ ಏನಾಗುತ್ತೆ, ಹಲವಾರು ರೀತಿಯ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಇನ್ನೂ ಅನೇಕ ವಿವಿಧ ರೀತಿಯ ಈ ಒಂದು ನೆಗೆಟಿವ್ ಥಾಟ್ಸ್ ಅಂತಕ್ಕಂತಹದ್ದು ಈ ಒಂದು ಮೆದುಳಲ್ಲಿ ಅವನಿಗೆ ಸದಾ ಅದೇ ಯೋಚನೆ ತುಂಬಿ 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 ಕೊನೆಗೆ ಒಂದು ದಿನ ಡಿಪ್ರೆಷನ್ಗೆ ಹೋಗಿ ಆತ ಸಾವನ್ನು ಕೂಡ ಸಂಭವಿಸ್ತದೆ ಅಂತಕ್ಕಂಥ ಒಂದು ಮಾತು. ಇಷ್ಟೆಲ್ಲ ಯಾಕೆ ಪೀಠಿಕೆ ಆಗ್ತಿದ್ದೀನಿ ಅಂತಂದರೆ, ದರ್ಶನ್ ರವರ ಬಗ್ಗೆ ತಮ್ಮ ಜೊತೆ ವಿಷಯಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗ ದರ್ಶನ್ ರವರು ಭಾಳ ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದ್ದಾರೆ. ಅವ್ರನ್ನ ಸೆಲ್ಲಲ್ಲಿ ಹಾಕಿರ್ತಕ್ಕಂಥವ್ರು ಸಪ್ರೇಟ್ ಅವರದೇ ಒಂದು ಸೆಲ್ಲಲ್ಲಿ ಹಾಕಿರ್ತಾರೆ. ಆಗ ಅವರು ಒಂಟಿ ಜೀವನ. ಈಗ ಹೈಕೋರ್ಟಲ್ಲಿ ಒಂದು ಅರ್ಜಿ ಸಲ್ಲಿಸಿರ್ತಾರೆ, ನನಗೆ ಪುಸ್ತಕಗಳಲ್ಲಿ ಬೇಕು, ಹಾಸಿಗೆ ಬೇಕು, ಬೇಕು, ಇನ್ನಿತರ ಸೌಕರ್ಯಗಳು ಬೇಕು ಅಂತವರು ಹೈಕೋರ್ಟ್ಗೆ ಒಂದು ಅಪೀಲನ್ನು ಸಲ್ಲಿಸಿದಾಗ ಅದನ್ನು ವಜಾ ಮಾಡ್ತಾರೆ ಹೈಕೋರ್ಟ್ನವರು, ಇನ್ನೂ ಮುಂದೂಡ್ತಾರೆ. ಹಾಗಾಗಿ ದರ್ಶನ್ರವರು ಭಾಳ ಡಿಪ್ರೆಷನ್ ಆಗಿದ್ದಾರೆ. ಅವರಿಗೆ ಅವರು ಇದ್ದಂತಹ ಒಂದು ಸಂದರ್ಭ ಐಷಾರಾಮಿ ಜೀವನ, ಐಷಾರಾಮಿ ಕಾರ್ಗಳು, ಬೆರೀತಾ ಇದ್ದವರು ಒಂದು ಕಡೆ ನಿಲ್ಲದೆ ಎಲ್ಲ ಕಡೆ ಹೋಗ್ತಾ ಇದ್ದಿರ್ತಕ್ಕಂಥ ವ್ಯಕ್ತಿ ಸ್ವತಂತ್ರವಾಗಿ ಹಾರಾಡ್ತಕ್ಕಂಥ ಒಂದು ಪಕ್ಷಿನ ಯಾವ ರೀತಿ ಪಂಜರದೊಳಗೆ ಕೂಡಾಕ್ಬಿಟ್ರೆ ಆ ಒಂದು ಪಕ್ಷಿ ಯಾವ ರೀತಿ ವಿಲವಿಲ ಅಂತ ಒದ್ದಾಡುತ್ತೆ, ಹಾಗೆ ದರ್ಶನ್ರವರ ಒಂದು ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಅವ್ರು ಬೇಕಾದಷ್ಟು ತಿಂಡಿ ತಿನಿಸುಗಳು, ವೆಜ್ಜು, ನಾನ್ ವೆಜ್ಜು, ಜ್ಯೂಸ್ಗಳು, ಇನ್ನೂ ಅನೇಕ ಅವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ರು. ಆದರೆ ಇದೆಲ್ಲ ಆಗಲ್ವಲ್ಲ, 4 ಗೋಡೆಗಳ ಮಧ್ಯೆ ಅವರು ಈಗ ಬಂದಿಯಾಗಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿ ಅವರಿಗೆ ಪಾಪ ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಭಾಳ ಒಂದು ಆರೋಗ್ಯದಲ್ಲಿ ಏರ್ಪೇರಾಗಿ ಅವರ ಒಂದು ದೇಹದ ಸ್ಥಿತಿ ಭಾಳ ಗಂಭೀರವಾಗಿ ಒಂದು 10 kg ತೂಕ ಆಗಿದ್ದಾರೆ. ಹಾಗಾಗಿ ಅವರು ಪಕ್ಕದಲ್ಲಿರ್ತಕ್ಕಂಥ ಸೆಲ್ಗಳ ಸಹ ಕೈದಿಗಳ ಜೊತೆ ಮಾತಾಡಬೇಕು ಅಂತ ಜೈಲರ್ಗಳಿಗೆ ಹೇಳಿದ್ರು ಕೂಡ ಆ ಜೈಲರ್ಗಳು ಒಪ್ತಾ ಇಲ್ಲ. ಯಾಕೆಂದರೆ ಆ ಜೈಲಲ್ಲಿ ಕಳ್ತನ ಮಾಡಿರೋರು, ಪಿಕ್ ಪಾಕೆಟ್ ಮಾಡಿರೋರು, ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಎಲ್ಲ ಕೂಡ ಆ ಜೈಲಲ್ಲಿ ಇರ್ತಾರೆ. ಅಕಸ್ಮಾತ್ ದರ್ಶನ್ನರವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಆ ಸೆಲ್ಲಲ್ಲಿ ಅವ್ರ ಜೊತೆ ಬೆರೆಯೋದಕ್ಕೆ ಬಿಡದೆ ಅವರನ್ನೇ ಸಪ್ರೇಟ್ ಒಂದು ಸೆಲ್ಲಲ್ಲಿ ಹಾಕಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ದರ್ಶನ್ರವರು ಇನ್ನೂ ಕೂಡ ಅವರು ಮಾನಸಿಕವಾಗಿ ಸದೃಢವಾಗಬೇಕಾದ್ರೆ, ಮಾನಸಿಕವಾಗಿ ಆರೋಗ್ಯವಾಗಿರಬೇಕಾದ್ರೆ ಅಂದರೆ ಒಂದು ಈ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಮತ್ತು ಲಾಸ್ಟ್ಗೆ ಯಾವ ರೀತಿ ಆದರೂ ಬುದ್ಧನನ್ನು ಕೊಲ್ಲಕ್ಕೆ ಬಂದಂತಹ ಅಂಗುಲಿಮಾಲನ ಸ್ಥಿತಿ ಏನಾಯಿತು, ಇನ್ನೂ ಅನೇಕ ಕಥೆಗಳನ್ನು ಅವ್ರ ಕೇಳ್ತಾ ಬಂದರೆ ಅವರ ದೇಹದ ಸ್ಥಿತಿ ಇಂಪ್ರೂವ್ ಆಗುತ್ತೆ, ಅವರ ಮಾನಸಿಕ ಸ್ಥಿತಿ ಒಳ್ಳೆ ಉತ್ತಮವಾಗಿರುತ್ತೆ. ಹಾಗೆ ಕತೆ ನೆನಪಾಗುತ್ತೆ. ಯಾವುದಪ್ಪ ಅಂತಂದರೆ, ಒಬ್ಬ ರಾಜನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ತಂದೆ ಆಸ್ತಿ ಏನೂ ಕೊಟ್ಟಿರೋಕ್ಕಿಲ್ಲ. ಆದರೆ ಆತ ಏನು ಮಾಡ್ತಾನೆ, ತಂದೆಯನ್ನು ಜೈಲಿಗೆ ಹಾಕ್ತಂಥ ಸಂದರ್ಭದಲ್ಲಿ ಕೇಳ್ತಾರೆ, ನನಗೆ ಏನು ಬೇಡ, ನನಗೊಂದು ಒಂದು ಆಸೆನ ಈಡೇರಿಸ್ಕೊಡ್ಬಿಡು ಅಂತ ಕೇಳ್ತಾನೆ ತಂದೆ. ಆಗ ಮಗ, ಏನು ಹೇಳು ನಿನ್ನ ಆಸೆನ ಅಂತ ಕೇಳಿದಾಗ ಆ ತಂದೆ ಹೇಳ್ತಾರೆ, ನನಗೇನೂ ಇಲ್ಲ, ಈಗ ಹೆಂಗಿರು ನಾನು ಜೈಲಿಗೆ ಹಾಕ್ಬಿಟ್ಟಿದ್ದೆ 4 ಗೋಡೆಗಳ ಮಧ್ಯೆ ಅಲ್ವಾ, ಅದಕ್ಕೆ ಒಂದು 10-15 ಜನ ಬಡ ಮಕ್ಕಳನ್ನ ನನ್ನ ಒಂದು ಜೈಲಿಗೆ ಕಳಿಸ್ಕೊಡು.
ಅವ್ರಿಗೇನೂ ಇಲ್ಲ, ಬರೀ ಪಾಠ ಪ್ರವಚನಗಳು ಮಾಡಿಕೊಂಡು ನಾನು ಸಂತೋಷವಾಗಿರ್ತೀನಿ ಅಂತ ಕೇಳ್ಕೊತಾರೆ. ಆಗ ಮಗ ಹೇಳ್ತಾರೆ, ಅಯ್ಯ ಇಷ್ಟೇ ನಿನ್ನ ಆಸೆ, ಕಳಿಸ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಆಗ ಒಂದು 10-15 ಜನ ಮಕ್ಕಳು ಆ ಒಂದು ಜೈಲಿಗೆ ಹೋದಾಗ ಆತ ಎಲ್ಲ ಮಕ್ಕಳಿಗೂ ಪಾಠ ಪ್ರವಚನ ಹೇಳ್ಕೊಡ್ತಾನೆ. ಒಂದೊಂದು ಆ ಮಕ್ಕಳಲ್ಲಿ ತನ್ನ ಖುಷಿಯನ್ನು ಕಾಣ್ತಾನೆ. ಹಾಗಾಗಿ ಆತ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿ ಭಾಳ ಆರೋಗ್ಯವಾಗಿರ್ತಾನೆ. ಆತನಿಗನಿಸುತ್ತೆ ನನಗೆ ಈ ಜೈಲೇ ವಾಸಿ, ಹೊರಗಡೆ ಪ್ರಪಂಚನೇ ಬೇಡ ಅನ್ನುವ ಮಟ್ಟಕ್ಕೆ ಆ ಥರ ಅತ್ಯಂತ ಸಂತೋಷವಾಗಿ ಖುಷಿದಾಯಕವಾಗಿ ಅವರಿರ್ತಾನೆ. ಅಂದರೆ ಈ ಕಥೆ ಅರ್ಥ ಏನಪ್ಪ ಅಂತಂದರೆ, ನಾವು ಹೊರಗಡೆ ಇದ್ದರೂ ಅಷ್ಟೇ, ಒಳಗಡೆ ಇದ್ದರೂ ಅಷ್ಟೇ, ನಾವು ಅಂತರ್ಮುಖಿಯಾಗಿ ಸುಖಿಯಾಗಿರಬೇಕು. ಸುಖಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು?